ಇಂದಿನ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತಿ ವಿಜಯಪುರ, ತಾಲೂಕು ಪಂಚಾಯತಿ ವಿಜಯಪುರ ಇವತ್ತಿನ ಜಂಗಿ ಗ್ರಾಮ ಪಂಚಾಯತಿಯಲ್ಲಿ ಇವತ್ತಿನ ಗ್ರಾಮ ಸಭೆ ಜರುಗುವ ಕಾರಣವಾಗಿ ಸಾಮಾಜಿಕ ಲೆಕ್ಕ ಪರಿಶೋಧನೆ 2023-24ನೇ ಸಾಲಿನ ಈ ಒಂದು ಗ್ರಾಮ ಸಭೆ ಜರುಗುವುದರಿಂದ ಇವತ್ತಿನ ಗ್ರಾಮ ಸಭೆಗೆ ಮಾನ್ಯ ಶ್ರೀ BS ಅಂಗಡಿ ಸಹಾಯಕ ನಿರ್ದೇಶಕರು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಿಜಯಪುರ ಇವರು ಎಲ್ಲರ ಪರವಾಗಿ ವೇದಿಕೆ ಮುಖಾಂತರ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಮ್ಮ ಗ್ರಾಮ ಪಂಚಾಯತ್, ನಮ್ಮ ತಾಲೂಕು ಪಂಚಾಯತಿಯ ಇನ್ನಿತರ ಮಾನ್ಯ ಸಂಗಮೇಶ್ ತಾಲೂಕು ಪಂಚಾಯತ್ ಕಾರ್ಯಕ್ರಮ ವ್ಯವಸ್ಥಾಪಕರು, ಸಾಮಾಜಿಕ ಪರಿಶೋಧನೆ ವಿಜಯಪುರ ಎಲ್ಲರ ಪರವಾಗಿ ವೇದಿಕೆ ಆಶೀರ್ವಾದ ಸ್ವಾಗತ ಕೋರ್ತೇನೆ. ಹಾಗೂ ನಮ್ಮ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳಾದಂಥ ರಾಮಗೌಡ ಹಲಗಡಿ ಸಾಹೇಬರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಮ್ಮ ತಾಲೂಕು ಪಂಚಾಯತಿಯ ಸಂಯೋಜಕರು ಆದಂಥ ಹಾಗೂ ಭಜಂತ್ರಿ ಸಾಹೇಬರಿಗೂ ಈ ಒಂದು ಎಲ್ಲರ ಪರವಾಗಿ ಸುಸ್ವಾಗತ ಕೋರ್ತೇನೆ. ಹಾಗೂ ನಮ್ಮ ಗ್ರಾಮ ಪಂಚಾಯತಿಯ ಎಲ್ಲ ನಮ್ಮ ಜನರಿಗೂ ಹಾಗೂ ನಮ್ಮ ಗ್ರಾಮ ಪಂಚಾಯತಿಯ ಇನ್ನಿತರ ಅಧಿಕಾರಿಗಳಿಗೂ ಹಾಗೂ ನಮ್ಮ ಎಲ್ಲ ಅಂಗನವಾಡಿ ಆಶಾ ಕಾರ್ಯಕರ್ತರು ವೇದಿಕೆ ಮೇಲೆ ಆಶೀರ್ವಾದ ತುಂಬಿರುವುದೇ ಸ್ವಾಗತ ಕೋರಿ ಮುಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಸಾಂಸ್ಕೃತಿಕ ಸಹಾಯಕರಾದಂಥ ಮಂಜು ಸರಿಗೂ ಎಲ್ಲರ ಪರವಾಗಿಯೂ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆ ಕಾರ್ಯಕ್ರಮವನ್ನು ನಮ್ಮ ಸಂಗಮೇಶ್ ಸಾಹೇಬರು ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ಸಾಮಾಜಿಕ ಪರಿಶೋಧನೆ ವಿಜಯಪುರ ಈ ಕಾರ್ಯಕ್ರಮ ಅಂಗವಾಗಿ ಮಾತನಾಡಬೇಕು ಅಂತೇಳಿ ಕೋರುತ್ತೆ. ಎರಡು ನಿಮಿಷ ಕೂಡ್ರಿ. ಎರಡು ನಿಮಿಷ ಮಾತಾಡಿ. ಸಾಮಾಜಿಕ ಪರಿಶೋಧನೆ ನಿರ್ದೇಶನಾಲಯ ಬೆಂಗಳೂರು ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ವಿಜಯಪುರ ಅಡಿಯಲ್ಲಿ ಪ್ರತಿ ವರ್ಷ ಗ್ರಾಮ ಪಂಚಾಯತಿಯಲ್ಲಿ ಅಡಿಯಲ್ಲಿ सब ಮುಂದೆ ಹೋಗ್ಬಿಡ್ತೀವಿ, ಜುಮ್ ಮಾಡ್ಬಿಡ್ತೀರಿ. ಗ್ರಾಮ ಸಭೆಯ ಮೊದಲ ಅಧಿಕಾರಿಗಳಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಒಟ್ಟುಗೂಡಿರ್ತಕ್ಕಂಥ ಸ್ವಾಗತ ಕೊಡ್ತಾ ಇದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಆತ್ಮೀಯರು ಮತ್ತು ಈ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಗಿರ್ತಕ್ಕಂಥ ಸರ್ ಕೂಡ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೇನೆ. ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಆತ್ಮೀಯ ಸಹೋದರಾಗಿರ್ತಕ್ಕಂಥ ಆದಿತ್ಯವರು ಕೂಡ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೇನೆ. ಸ್ನೇಹಿತರಾಗಿರ್ತಕ್ಕಂಥ ಮತ್ತು ಈ ಗ್ರಾಮ ಸಂಯೋಜಕರಾಗಿರ್ತಕ್ಕಂಥ ಹಾಗೆ ಈ ಗ್ರಾಮ ಪಂಚಾಯತಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ತಾಯಂದ್ರೆ, ಅಂಗಡಿ ಮತ್ತು ಆಶಯ ಕಾರ್ಯಕರ್ತರು, ಎಲ್ಲ ಸಹೋದರರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೇನೆ. ನಿಮ್ಮ ಈ 2023-24ನೇ ಸಾಲಿನಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾವ ಕಾಮ ಅನುಷ್ಠಾನಗೊಂಡಿವೆ? ಸೊ ಅನುಷ್ಠಾನಗೊಂಡಿರ್ತಕ್ಕಂಥ ಕಾಮಗಳು ಎಷ್ಟು ಹಣ ವ್ಯಯ ಆಗಿದೆ, ಅಥವಾ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಫಲಾನುಭವಿಗಳಿಗೆ ಈ ನರೇಗಾ ಯೋಜನೆಯಿಂದ ಯಾವ್ಯಾವ ಅನುಕೂಲ ಆಗ್ತಾ ಇದೆ, ಅದರ ಉದ್ದೇಶ ಏನಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಸರ್ಕಾರ ಏನ್ ಮಾಡ್ತಾ ಇದೆ, ಪ್ರತಿ ವರ್ಷ ಗ್ರಾಮ ಪಂಚಾಯತಿಯಲ್ಲಿ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಅಂದ್ರೆ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಆ ದಿನದ ಕಾಲಾವಧಿಯಲ್ಲಿ ನಾವು ಕೆಲಸ ಮಾಡಿದ್ದೀವಿ ಅಂತಕ್ಕಂಥದ್ದು. ಸೊ ಏನು ಕೆಲಸ ಆಗಿದೆ, ಯಾವ ಕೆಲಸ ಆಗಿದೆ, ಅಥವಾ ಈ ಗ್ರಾಮ ಸಭೆ ವೇದಿಕೆ ಮೂಲಕ ಮಾನ್ಯ ಅಧ್ಯಕ್ಷರ ಮೇರೆಗೆ ಇದು ಏನು ಹೊಸ ಕಾರ್ಯಕ್ರಮ ಆಗಬೇಕಾಗಿದೆ, ಅಥವಾ ನಿಮ್ಮ ಏನೇ ಬೇಡಿಕೆಗಳಿವೆ, ಸೊ ನೀವೇನಾದ್ರು ಸಲಹೆ ಕೊಡ್ತೀರಾ ಅನ್ನೋ ಮಾಹಿತಿಯನ್ನ ವರದಿಯಲ್ಲಿ ದಾಖಲಿಸಿಕೊಂಡು ಸರ್ಕಾರಕ್ಕೆ ಕೊಡ್ತಕ್ಕಂಥ ಒಂದು ಗುರುತರವಾಗಿರ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಅಂತ ಅದು ಉದ್ದೇಶ. ಅಂದ್ರೆ ಗ್ರಾಮ ಪಂಚಾಯತಿಗಳ ಮೂಲಕ ಈ ಒಂದು ಗ್ರಾಮವನ್ನ ಉನ್ನತೀಕರಿಸೋದು, ಗ್ರಾಮವನ್ನು ಅಭಿವೃದ್ಧಿಪಡಿಸೋದು, ಉದಾಹರಣೆ ಮೂಲಭೂತ ಸೌಕರ್ಯ ಕಲ್ಪಿಸೋದು ಅಂತಕ್ಕಂಥದ್ದು. ಸೊ ನರೇಗಾ ಯೋಜನೆಯ ಮೂಲ ಉದ್ದೇಶ ಅಂತಂದ್ರೆ ನಿಮ್ಮ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಕೆಲಸ ಮಾಡಕ್ಕೆ ಏನ್ ಬೇಕಾಗಿದೆ, ನಿಮಗೆ ಕೂಲಿ ಕೆಲಸ ಬೇಕಾಗಿದೆ, ಕೆಲಸ ಬೇಕು ಅಂತ ಕೇಳ್ತೀರಲ್ಲ. ಸೊ ಕೆಲಸ ಸಿಗ್ಲಿಕ್ಕೆ ಏನು ಮಾಡ್ತೀವಿ, ನೀವು ನಿಮ್ಮ ಊರು ಬಿಟ್ಟು ಬೇರೆ ಕಡೆ ವಲಸೆ ಹೋಗ್ತಾ ಇದ್ದೀರಿ. ಉದಾಹರಣೆಗೆ ಮುಂಬೈ ಹೋಗ್ತಾ ಇದ್ದೀರಿ, ಮಹಾರಾಷ್ಟ್ರ ಹೋಗ್ತಾ ಇದ್ದೀರಿ, ಅಲ್ವಾ ಮಂಗಳೂರು ಹೋಗ್ತಾ ಇದ್ದೀರಿ, ಉಡುಪಿ
ತಪ್ಪಿ ಹೋಗ್ತಾ ಇದ್ದೀರಿ. ಹಾಗಾಗಿ ಕೆಲಸಕ್ಕೋಸ್ಕರ ನಿಮ್ಮ ಊರನ್ನು ಬಿಟ್ಟು ಬೇರೆ ಕಡೆ ಹೋಗ್ತಿರಲ್ಲ, ಅದನ್ನು ತಪ್ಪಿಸ್ಬೇಕಾಗಿದೆ. ನಿಮ್ಮ ಊರಲ್ಲೇ ಕೆಲಸ ಕೊಟ್ಟರೆ ನಿಮ್ಮೂರಲ್ಲಿ ಕೆಲಸ ಮಾಡಿ ಏನು ಮಾಡ್ತೀರಿ, ನೀವು ನಿಮ್ಮ ಉಪಜೀವನ ಸಾಗಿಸ್ತೀರಿ ಅನ್ನೋ ಉದ್ದೇಶದಿಂದ ಸರ್ಕಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆನ 2005 ಜಾರಿ ತಂದಿದೆ ಅಂತಕ್ಕಂಥದ್ದು. ಅಂದರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವಾಸಿಸ್ತಕ್ಕಂಥ ಎಲ್ಲ ಜನರಿಗೆ ಗ್ರಾಮ ಪಂಚಾಯತಿಯಲ್ಲಿ ಏನು ಮಾಡಬೇಕಂತ ಕೆಲಸ ಕೊಡಬೇಕಾಗಿದೆ ಅಂತಕ್ಕಂಥದ್ದು. ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ಕೆಲಸ. ಅದ್ರ ಜೊತೆಗೆ ಏನಾಗಿದೆ, ಕೆಲವೊಬ್ಬರಿಗೆ ವೈಯಕ್ತಿಕವಾಗಿರ್ತಕ್ಕಂಥ ಹೊಲಗಳಿದ್ದಾವೆ, ಜಮೀನಿದೆ. ಆ ಜಮೀನಲ್ಲಿ ಏನು ಕೆಲಸ ಮಾಡ್ಕೋಬೇಕು, ತಾವು ಬದು ನಿರ್ಮಾಣ ಮಾಡ್ಕೋಬೇಕಾಗಿದೆ, ಕೃಷಿ ಹೊಂಡ ಮಾಡ್ಕೊಳ್ಳೋಕೆ ಅವಕಾಶ ಇದೆ ಅಲ್ವಾ. ಸೊ ಈ ತೋಟಗಾರಿಕೆ ಇಲಾಖೆಯಿಂದ ಏನಿದೆ, ದ್ರಾಕ್ಷಿ ಮಾಡ್ಕೋಬೋದು, ದಾಳಂಬೆ ಮಾಡ್ಕೋಬೋದು, ಮಾವು ಮಾಡ್ಕೋಬೋದು, ತೇರು ಮಾಡ್ಕೋಬೋದು, ಡ್ರ್ಯಾಗನ್ ಫ್ರೂಟ್ಸ್ ಮಾಡ್ಕೋಬೋದು. ಕೃಷಿ ಇಲಾಖೆಗೆ ಏನಿದೆ, ಅಲ್ಲಿ ಕೂಡ ಏನಾಗಿದೆ ನಿಮಗೆ, ಸೊ ಸ್ವಂತ ಬದು ನಿರ್ಮಾಣ ಇದೆ, ಕೃಷಿ ಹೊಂಡ ಇದೆ, ಚೆಕ್ ಡ್ಯಾಮ್ಗಳಿವೆ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆ ಮಾಡೋಕ್ಕೆ ಅವಕಾಶ ಇದೆ ಅಲ್ವಾ. ಹಾಗೆ ಬೇರೆ ಬೇರೆ ಇಲಾಖೆಯಿಂದ ಬೇರೆ ಬೇರೆ ಯೋಜನೆಯಲ್ಲಿ ಅನುಷ್ಠಾನ ಮಾಡೋಕ್ಕೆ ನಿಮ್ಗೆ ಏನಿದೆ, ಸಾಕಷ್ಟು ಅವಕಾಶಗಳಿದೆ. ಆ ಯೋಜನೆಯನ್ನು ಸದುಪಯೋಗಪಡಿಸ್ತಕ್ಕಂಥ ಕೆಲಸ ಯಾರು ಮಾಡಬೇಕಾಗಿದೆ, ನೀವುಗಳು ಮಾಡಬೇಕಾಗಿದೆ. ಸೊ ಹಾಗಾಗಿ ಯಾವ ಜನಕ್ಕೆ ಮಾಹಿತಿ ಇಲ್ವೋ ಮಾಹಿತಿ ಕೊಡ್ತಕ್ಕಂಥ ಕೆಲಸ ನಮ್ಮ ತಾಲೂಕು ಪಂಚಾಯತಿಂದ ಅಲ್ಲಿ ಆಯುಷ್ ಸಂಯೋಜಕರಿರಲ್ಲ, ಅವರು ಕೂಡ ನಿಮ್ಗೆ ಏನು ಮಾಡ್ತಾರೆ, ಮಾಹಿತಿನ ಕೊಡ್ತಾರೆ ಅಂತಕ್ಕಂಥದ್ದು. ಸೊ ಅವರಿಲ್ಲ ಅಂತಾರೆ, ಅಲ್ಲಿ ಹಿಂದಿರ್ತಕ್ಕಂಥ GKM ಇದ್ದಾರೆ ಅಲ್ವಾ. ಸೊ ಅವರು ಕೂಡ ಏನು ಮಾಡ್ತಾರೆ, ನಿಮಗೆ ನರೇಗಾ ಯೋಜನೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಅಂತಕ್ಕಂಥದ್ದು. ಸೊ ಅದಿಲ್ಲ ಅಂತಾರೆ, ನಿಮ್ಮ ಪಂಚಾಯತಿ ಬಂದರೆ ನಮ್ಮ ಪಂಚಾಯತ್ ಅಧಿಕಾರಿಗಳಿದ್ದಾರೆ, ಸೊ ಅವರು ನಿಮ್ಗೆ ಏನು ಮಾಡ್ತಾರೆ, ನಾವೇ ಮಾಡಿದ್ರೆ ಒಂದು ಆರ್ಥಿಕ ವರ್ಷದಲ್ಲಿ ಏನು ಮಾಹಿತಿಯನ್ನು ಕೊಡೋಕ್ಕಾಗಲ್ಲ, ಇನ್ನೂ ಕೂಡ ಏನು ಮಾಡ್ತಾ ಇರೋದು ನಿಮ್ಮಲ್ಲಿ. ಸೊ ನಾವು ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಉದ್ದೇಶ ಸರ್ಕಾರದ ಯೋಜನೆಗಳನ್ನ ಎಲ್ಲರೂ ಏನು ಮಾಡಬೇಕಾಗಿದೆ, ಪಾಲುದಾರಿಕೆ ಪಡ್ಕೋಬೇಕಾಗಿದೆ, ಯೋಜನೆಯನ್ನು ಯಶಸ್ವಿಗೊಳಿಸಬೇಕಾಗಿದೆ. ಅಂದಾಗ ಮಾತ್ರ ಏನಾಗುತ್ತೆ, ಸರ್ಕಾರದ ಯೋಜನೆಗಳು ಸಫಲತಾಗಿ ಸಾಧ್ಯ ಆಗುತ್ತೆ, ಯಶಸ್ವಿ ಆಗುತ್ತೆ. ಹಾಗಾಗಿ ಈ ಮುಂದಿನ ದಿನಗಳಲ್ಲಿ ಈ ಸರ್ಕಾರದ ಯೋಜನೆಯನ್ನ ತಾವೆಲ್ಲ ಮಾಡ್ತೀರಿ, ಅದನ್ನು ಯಶಸ್ವಿಗೊಳಿಸ್ತೀರಿ. ಅದರಲ್ಲಿ ಕೂಡ ತಾವು ಯಶಸ್ವಿಯಾಗಿ ಪಾಲುದಾರಿಕೆ ಆಗ್ತೀರಿ, ಭಾಗವಹಿಸ್ತಕ್ಕಂಥ ಮಾತನಾಡಲ್ಲ. ಈಗ 2023-24 ಸಾಲಿನಲ್ಲಿ ಯಾವ ಅನುಷ್ಠಾನಗೊಂಡಿದೆ ಅಂತಕ್ಕಂಥ ಮಾಹಿತಿಯನ್ನು ನಮ್ಮ ಗ್ರಾಮ ಸಂಪನ್ಮೂಲ ನಾವು ಕೂಡ ಫಾಲೋ ಆಗ್ತಾ ಇದ್ದೀವಿ. ಪ್ರೋಗ್ರೆಸ್ ಆಗ್ಬೇಕು. ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಕೋರ್ಸ್ ಇರೋದ್ರಿಂದ ಅದ್ರ ಒಳಗಡೆ ನಮ್ಗೆ ಈ ಒಂದು ಗ್ರಾಮ ಸಭೆಯಲ್ಲಿ ಉಪಸ್ಥಿತಿ ಇರುವಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ, ಏನು 1-4-2023 31-3-2024 ಈ ಒಂದು ಆರ್ಥಿಕ ವರ್ಷದಲ್ಲಿ ಆದಂತಹ ಒಂದು ಕಾಮಗಾರಿಗಳನ್ನ ನರೇಗಾ ಕಾಮಗಾರಿಗಳನ್ನು ನಾನು ಈ ಒಂದು ಸಭೆಯಲ್ಲಿ ಪಡಿಸುತ್ತಿದ್ದೇನೆ. ಮೊದಲನೇದಾಗಿ ಹೊನ್ನಾಳಿ ಗ್ರಾಮದ ಮಾದಾಳ ವಸತಿ ಶಾಲೆ ಕಂಪೌಂಡ್ ನಿರ್ಮಾಣ 40,788 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಹೊನ್ನಾಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಪೂಜಾರಿ ವಸತಿ ಶಾಲೆ ಕಂಪೌಂಡ್ ನಿರ್ಮಾಣ 26,544 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಜಂಬಿ ಗ್ರಾಮದ ಸರ್ಕಾರಿ ಕೆರು ವಸತಿ ಶಾಲೆಗೆ ಕಂಪೌಂಡ್ ನಿರ್ಮಾಣ 29,988 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ವಿಜಯಪುರ ತಾಲೂಕಿನ ಜಂಬಿ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡ ನಿರ್ಮಾಣ ಒಟ್ಟು ಕೂಲಿ ಮೊತ್ತ 99,856 ರೂಪಾಯಿ ಕೂಲಿ ಮೊತ್ತ ಪಾವತಿಯಾದರೆ ಸಾಮಗ್ರಿ ಮೊತ್ತ 3,99,933 ರೂಪಾಯಿ ಸಾಮಗ್ರಿ ಮೊತ್ತ ವ್ಯಯವಾಗಿರುತ್ತದೆ. ಹೊನ್ನಾಳಿ ಗ್ರಾಮದ ಭೀಮರಾಯ ಬಸಪ್ಪ ಕಡ್ಕೋಳಿ ಇವರ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ 24,332 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಜಮಗಿ ಗ್ರಾಮದ ಮುಜುಬೂರ್ ಮುಲ್ಲಾ ಇವರ ಜಮೀನಿನಲ್ಲಿ ಬದು ನಿರ್ಮಾಣ 3,660 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಜಮಗಿ ಗ್ರಾಮದ ಮಲ್ಲಮ್ಮ ದುರ್ಗಪ್ಪ ಮಾದಾರಿ ಇವರ ಮನೆ ನಿರ್ಮಾಣ 5,688 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಜಮಗಿ ಗ್ರಾಮದ ಬಾಳಪ್ಪ ಮಾಣಿಯವರ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ 30,336 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಜಮಗಿ ಗ್ರಾಮದ ರುಕ್ಮಾಬಾಯಿ ಶ್ರೀ ತಳವಾರ್ ಇವರ ಜಮೀನಿನಲ್ಲಿ ಬದು ನಿರ್ಮಾಣ 24,648 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಮಾದೇವ್ ಹೊನ್ನಾಳಿಯವರ ಜಮೀನಿನಲ್ಲಿ ಮಾದೇವ್ ಹೊನ್ನಾಳಿ ಇವರ ಹೊಲದಿಂದ ಬಸಪ್ಪ ಇಂಡಿಯವರ ಹೊಲದವರಿಗೆ ರಸ್ತೆ ಸುಧಾರಣೆ 19,467 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಜಮಗಿ ಗ್ರಾಮದ ರಡ್ಡೆ ಹೊಲದಿಂದ ಭಾಗವಾನ್ ಹೊಲದವರೆಗೆ ರಸ್ತೆ ಸುಧಾರಣೆ 38,745 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಜಮಗಿ ಗ್ರಾಮದ ಮಾಳಪ್ಪ ಪೂಜಾರಿ ಜಮೀನಿನಿಂದ ನಿಂಗಪ್ಪ ಹಚ್ಚದ ಹೊಲದವರೆಗೆ ರಸ್ತೆ ಸುಧಾರಣೆ 79,276 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಹೊನ್ನಾಳಿ ಗ್ರಾಮದ ಮಲ್ಲಿಕಾರ್ಜುನ್ ಪಿ ಬಿರಾದಾರ್ ಇವರ ಜಮೀನಿನ ಹತ್ತಿರ ಚೆಕ್ ಡ್ಯಾಂ ಹೂಳು ತೆಗೆಯುವುದು 72,996 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಹೊನ್ನಾಳಿ ಗ್ರಾಮದ ಶಿವಪ್ಪ ಹುಲ್ಲೂರು ಹೊಲದ ಹತ್ತಿರ ಸರ್ಕಾರಿ ಬಾಂಧರ್ ಹೂಳು ತೆಗೆಯುವುದು 61,936 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಹೊನ್ನಾಳಿ ಗ್ರಾಮದ ಹನುಮಂತ ಇಂಗ್ಲೇಶ್ವರ ತೋಟದ ಹತ್ತಿರ ಚೆಕ್ ಡ್ಯಾಂ ಹೂಳು ತೆಗೆಯುವುದು 59,724 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಹೊನ್ನಾಳಿ ಗ್ರಾಮದ ಚಂದ್ರಶೇಖರ್
ಶಂಕರ್ ಬಿರಾದರ್ ತೋಟದ ಹತ್ತಿರ ಚೆಕ್ ಡ್ಯಾಂ ಹೂಳು ತೆಗೆಯುವುದು 1,15,024 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಅಮೃತ ಸರೋವರ ಯೋಜನೆಯಡಿ ಜಂಬಿಗೆ ಗ್ರಾಮದ ಕೆರೆ ನಿರ್ಮಾಣ 2,05,463 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಶಬೀರ್ ಸಾಬ್ ಮುಲ್ಲಾಯವರ ಹೊಲದ ಹತ್ತಿರ ಸರ್ಕಾರಿ ಬಾಂಧರ್ ಹೂಳು ತೆಗೆಯುವುದು 1,43,148 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಹೊನ್ನಳ್ಳಿ ಗ್ರಾಮದ ಕಡಕೋಳ ತೋಟದ ಹತ್ತಿರ ಸರ್ಕಾರಿ ಹೊಲಕ್ಕೆ ಚೆಕ್ ಡ್ಯಾಂ ಹೂಳು ತೆಗೆಯುವುದು 95,437 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಮಠದವರ ಹೊಲದ ಹತ್ತಿರ ಇರುವ ಸರ್ಕಾರಿ ಹೊಲಕ್ಕೆ ಹೂಳು ತೆಗೆಯುವುದು 76,522 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ರಾಜ್ಕುಮಾರ್ ಸಾಲಿ ಬಾಂಧರ್ ಹೂಳು ತೆಗೆಯುವುದು 1,11,864 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಜಂಬಿ ಗ್ರಾಮದ ಕರಿಲಕ್ಷ್ಮಿ ಗುಡಿ ಹತ್ತಿರ ಇರುವ ಬಾಂಧರ್ ಹೂಳು ತೆಗೆಯುವುದು 44,240 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಸುಭಾಷ್ ಕೆರೂರಿವರ ಹೊಲದ ಹತ್ತಿರ ಹೂಳು ತೆಗೆಯುವುದು 1,24,820 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಜಂಬಿ ಗ್ರಾಮದ ಪೂಜಾರಿ ಬಸ್ತಿ ಹತ್ತಿರ ಸರ್ಕಾರಿ ಕೊಳವೆ ಬಾವಿಗೆ ರಿಚಾರ್ಜ್ ಪಿಟ್ ನಿರ್ಮಾಣ 15,012 ರೂಪಾಯಿ ಕೂಲಿ ಮೊತ್ತ ಪಾವತಿಯಾದರೆ 54,240 ರೂಪಾಯಿ ಸಾಮಗ್ರಿ ಮೊತ್ತ ವ್ಯಯವಾಗಿರುತ್ತದೆ. ಜಂಬಿ ಗ್ರಾಮದ ಶಂಕರಲಿಂಗ ಗುಡಿ ಹತ್ತಿರ ಸರ್ಕಾರಿ ಕೊಳವೆ ಬಾವಿಗೆ ರಿಚಾರ್ಜ್ ಪಿಟ್ ನಿರ್ಮಾಣ 22,436 ರೂಪಾಯಿ ಕೂಲಿ ಮೊತ್ತ ಪಾವತಿಯಾದರೆ 54,260 ರೂಪಾಯಿ ಸಾಮಗ್ರಿ ಮೊತ್ತ ವ್ಯಯವಾಗಿರುತ್ತದೆ. ಜಂಬಿ ಗ್ರಾಮದ ಹೂಗಾರಹರಿ ಹತ್ತಿರ ಇರುವ ಸರ್ಕಾರಿ ಕೊಳವೆ ಬಾವಿಗೆ ರಿಚಾರ್ಜ್ ಪಿಟ್ ನಿರ್ಮಾಣ 23,068 ರೂಪಾಯಿ ಕೂಲಿ ಮೊತ್ತ ಪಾವತಿಯಾದರೆ 54,260 ರೂಪಾಯಿ ಸಾಮಗ್ರಿ ಮೊತ್ತ ವ್ಯಯವಾಗಿರುತ್ತದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಹೊನ್ನಳ್ಳಿ ಶಾಲೆಯಲ್ಲಿ ಮಳೆ ನೀರು ಕೊಯ್ಲು ನಿರ್ಮಾಣ 49,623 ರೂಪಾಯಿ ಕೂಲಿ ಮೊತ್ತ ಪಾವತಿಯಾದರೆ 1,81,561 ರೂಪಾಯಿ ಸಾಮಗ್ರಿ ಮೊತ್ತ ವ್ಯಯವಾಗಿರುತ್ತದೆ. ಜಂಬಿಗೆ ಗ್ರಾಮದ ಸರ್ಕಾರಿ ಕೆರೂರು ವಸತಿ ಶಾಲೆಯ ಮಳೆ ನೀರು ಕೊಯ್ಲು ನಿರ್ಮಾಣ 21,420 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಒಟ್ಟು 16,68,556 ರೂಪಾಯಿ ಒಟ್ಟು ಕೂಲಿ ಮೊತ್ತ ಗ್ರಾಮ ಪಂಚಾಯತಿಯನ್ನು ಅನುಷ್ಠಾನಗೊಂಡಂತಹ ನರೇಗಾ ಕಾಮಗಾರಿಗಳಿಗೆ ಖರ್ಚು ವ್ಯಯವಾಗಿರುತ್ತದೆ. ನೀವು ನೋಡಿದ್ರ ಅಂತ ಯಾರು ವಿಡಿಯೋಗಳು ನೋಡಿದ್ರ ಎಷ್ಟು ಪೆಂಡಿಂಗ್ ಅದ ಏನಂತ ಹೇಳ್ಬಿಟ್ಟು ಅಪ್ರೂವ್ ಕೊಡ್ಲಿಕ್ಕೆ ಮಾಹಿತಿ ಇಲ್ಲ ಸರ್. ಅವರು ನೋಡಿ ಹೇಳಿದ್ರೆ ಗೊತ್ತಾಗುತ್ತೆ ಸರ್. ಇನ್ನು ಇನ್ನಿತರ ಇಲಾಖೆಯಿಂದ ಒಟ್ಟು ನರೇಗಾ ಯೋಜನೆಯಡಿಯಲ್ಲಿ 160 ಕಾಮಗಾರಿಗಳು ಅನುಷ್ಠಾನಗೊಂಡಿರುತ್ತವೆ. ಅರಣ್ಯ ಇಲಾಖೆಯಿಂದ ಒಟ್ಟು 5 ಕಾಮಗಾರಿಗಳು ಕೂಲಿ ಮೊತ್ತ 8,66,156 ರೂಪಾಯಿ ಕೂಲಿ ಮೊತ್ತ ಪಾವತಿಯಾದರೆ 4,92,053 ರೂಪಾಯಿ ಸಾಮಗ್ರಿ ಮೊತ್ತ ವ್ಯಯವಾಗಿರುತ್ತದೆ. ಒಟ್ಟು 13,58,209 ರೂಪಾಯಿ ಅರಣ್ಯ ಇಲಾಖೆ ಕಾಮಗಾರಿಗಳಿಗೆ ಖರ್ಚು ವ್ಯಯವಾಗಿರುತ್ತದೆ. ಇನ್ನು ತೋಟಗಾರಿಕೆ ಇಲಾಖೆಗಳಿಗೆ ಒಟ್ಟು 6 ಕಾಮಗಾರಿಗಳು, ದಾಳಿಂಬೆ 4 ಕಾಮಗಾರಿಗಳು, ಗುಲಾಬಿ ಹೂವು ಕೃಷಿ 2 ಕಾಮಗಾರಿಗಳು, ಒಟ್ಟು 1,53,892 ರೂಪಾಯಿ ಪಾವತಿಯಾಗಿರುತ್ತದೆ. ಇನ್ನು ಜಲಾನಯನ ಇಲಾಖೆಗೆ ಒಟ್ಟು 7 ಕಾಮಗಾರಿಗಳು, ಒಟ್ಟು ಮೊತ್ತ ಕೂಲಿಗೆ 21,57,648 ರೂಪಾಯಿ ಒಟ್ಟು ಮೊತ್ತ ಪಾವತಿಯಾಗಿರುತ್ತದೆ. ಕೃಷಿ ಇಲಾಖೆಯಿಂದ ಒಟ್ಟು 112 ಕಾಮಗಾರಿಗಳು ಅನುಷ್ಠಾನಗೊಂಡಿರ್ತವೆ. ಕೃಷಿ ಹೊಂಡ 34 ಕಾಮಗಾರಿಗಳು, ಬದು ನಿರ್ಮಾಣ 78 ಕಾಮಗಾರಿಗಳು, ಒಟ್ಟು ಕೃಷಿ ಇಲಾಖೆ ಕೃಷಿ ಹೊಂಡ ಮತ್ತು ಬದು ನಿರ್ಮಾಣ ಕಾಮಗಾರಿಗಳಿಗೆ 45,52,118 ರೂಪಾಯಿ ಒಟ್ಟು ಮೊತ್ತ ಪಾವತಿಯಾಗಿರುತ್ತದೆ. ಒಟ್ಟು 160 ಇನ್ನಿತರ ಇಲಾಖೆಗಳಿಂದ ಅನುಷ್ಠಾನಗೊಂಡಂತಹ ಕಾಮಗಾರಿಗಳಿಗೆ 160 ಕಾಮಗಾರಿಗಳಿಗೆ ಒಟ್ಟು ಕೂಲಿ ಮೊತ್ತ 77,29,814 ರೂಪಾಯಿ ಕೂಲಿ ಮೊತ್ತ ಪಾವತಿಯಾದರೆ 4,92,053 ರೂಪಾಯಿ ಸಾಮಗ್ರಿ ಮೊತ್ತ ವ್ಯಯವಾಗಿರುತ್ತದೆ. ಒಟ್ಟು ಮೊತ್ತ 82,21,867 ರೂಪಾಯಿ ಒಟ್ಟು ಮೊತ್ತ ಪಾವತಿಯಾಗಿರುತ್ತದೆ. ಲಾಗಿನ್ ಕೊಟ್ಟಿದ್ದೆ ಇವರಿಗೆ ಸರ್. ಇಲ್ರಿ ಲಾಗಿನ್ಗಳು ಎಲ್ಲ ಅಧ್ಯಕ್ಷರಿಗೆ ಇದು ಪಿಡಿಒಗಳಿಗೆ ಮಾಹಿತಿ ಇದೆ. ನಾವು ಅಲ್ಲಿ ಇಂಡಿಯಲ್ಲಿ ಇದ್ದಾಗ ಎಲ್ಲರಿಗೂ ಕೊಟ್ಟಿದ್ದೀವಿ. ಹಿಂಗಾಗಿ ನಮ್ಮ ಆಪರೇಟರ್ ಸಹಿತ ಆಯ್ತು. ಈಗ ಏನ್ ಮಾಡ್ತೀವಿ ಗೊತ್ತಾ, ಅದು ಲಾಗಿನ್ ನಿಮ್ಗೆ ಕಳಿಸ್ಕೊಡ್ತೀವಿ. ಅವ್ರ ಹತ್ರ ಇತ್ತಂದ್ರ ವಾಟ್ಸಪ್ಪಲ್ಲಿ ಹಾಕೊಡ್ತೀವಿ. ಅದೇ ಹಾಕೊಡ್ತೀವಿ, ಅದನ್ನ ಮಾತಾಡ್ಬಿಟ್ಟು ಕ್ಲಿಯರ್ ಮಾಡ್ತೀವಿ. ಡಿ ಅವರಿಗೆಲ್ಲ ಹೇಳ್ಬಿಟ್ಟು ಅಧ್ಯಕ್ಷರಿಗೆ ಕಳಿಸ್ತೀವಿ. ಸರಿ ಸರಿ, ಓಕೆ. ಎಲ್ಲರಿಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿವರೆಗೆ ಗ್ರಾಮ ಪಂಚಾಯತಿಯಿಂದ ಅನುಷ್ಠಾನಗೊಂಡಿರ್ತಕ್ಕಂಥ ಕಾಮಗಾರಿಗಳ ಖರ್ಚು ಮತ್ತು ವೆಚ್ಚದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಸೊ ಒಟ್ಟಾರೆ ಇಲ್ಲಿ ಈ ಆಗಿನ ಕಾಲಾವಧಿಯಲ್ಲಿ ನಾವು ಗ್ರಾಮ ಪಂಚಾಯತ್ ಕಟ್ಟಡಗಳ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಕಡತಗಳಲ್ಲಿ ಮಾಡಿರ್ತಕ್ಕಂಥ ನ್ಯೂನತೆಗಳನ್ನ ಹಾಗೂ ಗ್ರಾಮಗಳ ಭೌತಿಕ ಸ್ಥಳ ಪರಿಶೀಲನೆ ಮಾಡತಕ್ಕಂಥ ನ್ಯೂನತೆಗಳು ಹಾಗೂ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ನಿಮ್ಮ ನರೇಗಾ ಯೋಜನೆ ಯಾರೋ ಫಲಾನುಭವಿದ್ದಾರೆ ಆ ಫಲಾನುಭವಿಗಳ ಮನೆ ಭೇಟಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಸೊ ಕೊಂಡು ಬಂದಿರತಕ್ಕಂಥ ನ್ಯೂನತೆಗಳನ್ನ ನಾವು ಈ ವರದಿಯಲ್ಲಿ ದಾಖಲಿಸ್ಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದು. ಹಾಗೆ ನಮ್ಮ ಗ್ರಾಮ ಸಂಪನ್ಮೂಲಗಳು ಮನೆ ಭೇಟಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಯಾರು ನಮ್ಮ ಅಮೀನ್ ಸಾಬ್ ಮುಲ್ಲಾ ಅಂತಕ್ಕಂಥವ್ರು, ಸೊ ಇವರು ದಿನಾಂಕ 1/8/2023
ಸೊ ಅಂದರೆ ಅವರು ನಿಧನರಾಗಿರ್ತಾರೆ. ಸೊ ಅದ್ರ ಸಹಿತ ಏನು ನರೇಗಾ ಯೋಜನೆಯಲ್ಲಿ ಕೂಲಿ ಕೆಲಸ 20 ದಿನಗಳ ಕಾಲಾವಧಿಯಲ್ಲಿ 6,313 ರೂಪಾಯಿ ಸೌಲಭ್ಯ ಮಾಡಿದ್ದಾರೆ. ಹಾಗಾಗಿ ಅಂದರೆ ಕೆಲಸ ಮಾಡೋಕ್ಕಿಂತ ಮುಂಚೆ ಅವರು ನಿಧನ ಆದ ಪ್ರಯುಕ್ತ ಈ ಸದರಿ ಮೊತ್ತವನ್ನು ನಾವು ವಸೂಲಾತಿ ಇಡಬೇಕಾಗುತ್ತೆ ಅಂತಕ್ಕಂಥದ್ದು ಒಂದು. ಹಾಗೆ ಮಲ್ಲಪ್ಪ ಶಗುನ್ಶಿ ಇವರು 16/12/2023 ನಿಧನರಾಗಿರ್ತಾರೆ. ಸೊ ಅದ್ರ ಸಹಿತ ಇವರಿಗೆ 20 ದಿನಗಳ ಕಾಲ ಕೂಲಿ ಕೆಲಸ ಮಾಡಿಕೊಂಡು 6,320 ರೂಪಾಯಿ ಸೊ ಹಣ ಪಾವತಿ ಮಾಡಿದ್ದಾರೆ. ಹಾಗಾಗಿ ಈ ಎರಡೂ ವ್ಯಕ್ತಿಗಳ ಸೊ 6,320 ಮತ್ತು 6,313 ರೂಪಾಯಿ ಸೊ ಎರಡೂ ಮೊತ್ತವನ್ನು ಈ ಗ್ರಾಮ ಸಭೆ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ವಸೂಲಾತಿಯನ್ನು ತೀರ್ಮಾನಿಸಬೇಕಾಗಿದೆ ಅಂತಕ್ಕಂಥದ್ದು. ಹಾಗೆ ಸೊ ಕೆಲವೊಂದು ಕಂತುಗಳ ಪರಿಶೀಲನೆ ಮಾಡಿದಾಗ ಅಲ್ಲಿ MB ಆಗಿರ್ಬೋದು ಅಥವಾ NMR ಆಗಿರ್ಬೋದು ಅಥವಾ ಚೆಕ್ ಲಿಸ್ಟ್ ಪ್ರಕಾರದ ದಾಖಲಾತಿ ಆಗಿರ್ಬೋದು, ಸೊ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು. ಜೊತೆಗೆ ಕೃಷಿ ಇಲಾಖೆಯಿಂದ ಅನುಷ್ಠಾನಗೊಂಡಿರ್ತಕ್ಕಂಥ ಕಡತಗಳು ಕೂಡ ಸೊ 21 ಅಂಶ ಚೆಕ್ ಲಿಸ್ಟ್ ಪ್ರಕಾರದ ದಾಖಲಾತಿಗಳ ನಿರ್ವಹಣೆ ಮಾಡದೇ ಇರೋದು ಕಂಡು ಬಂದಿದೆ. ಹಾಗಾಗಿ ಸೊ ಅದನ್ನು ಕೂಡ ಏನು ಮುಂದಿನ ದಿನಗಳಲ್ಲಿ ಸರಿಯಾದ ರೀತಿಯಲ್ಲಿ ಕಡತಗಳನ್ನ ನಿರ್ವಹಣೆ ಮಾಡಿದೆ ಅಂತಕ್ಕಂಥ ಮಾತನ್ನು ಈ ಗ್ರಾಮ ಸಭೆಯ ಮೂಲಕ ಸೊ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಅಂತಕ್ಕಂಥದ್ದು. ಇಷ್ಟು ಈ ಗ್ರಾಮ ಸಭೆಯ ಮೂಲಕ ತಮಗೆ ಮಾಹಿತಿ ಕೊಡಬೇಕಾಗಿದೆ ಅಂತಕ್ಕಂಥದ್ದು. ಸೊ ಇನ್ನೇನಾದರೂ ಇದ್ರೆ ತಾವು ಮಾಹಿತಿ ಕೊಡಬೇಕು ಅಂತಕ್ಕಂಥದ್ದು, ಏನೋ ಸಲಹೆ ಮತ್ತು ಸೂಚನೆ ಇದ್ದರೆ ಕೊಡ್ಬೋದು ಅಂತಕ್ಕಂಥದ್ದು. ಸೊ ಅದಕ್ಕೆ ಅಮೆರಿಕಾಗಿ ತಮ್ಮ ಉದ್ದೇಶ ಅದರ ಬಹಳಷ್ಟು ಜನ ಭಾಗಿಯಾಗಬೇಕಾಗಿತ್ತು. ಪಂಚಾಯತಿ ನಮ್ಮ ಪಂಚಾಯತಿಯಲ್ಲಿ ಪಂಚಾಯತ್ ಆಫೀಸಲ್ಲ ಊರಿನ ಸರ್ವತೋಮುಖ ಅಭಿವೃದ್ಧಿಗಾಗಿ NGNREG ಕಾರ್ಯಕ್ರಮ ಇಲ್ಲಿ ಬಹಳಷ್ಟು ಅದ್ಭುತವಾಗಿದೆ. ನೀವು ಸರ್ಕಾರಿ ಕೆಲಸನೆಲ್ಲ ನಿಮ್ಮ ಮನೆಯದೇ ಕೆಲಸ ಮಾಡ್ಬೋದು. ನಿಮ್ಮ ಹೊಲದ ಬದು ಆಗಲಿ, ರೋಡ್ ಆಗಲಿ, ಕೃಷಿ ಹೊಂಡ ಆಗಲಿ, ಅನೇಕ ಇತರೆ ಇಲಾಖೆಯ ಸಹಯೋಗದೊಂದಿಗೆ ಫಾರೆಸ್ಟ್ ಇಲಾಖೆ ಇರಲಿ, ರೇಷ್ಮೆ ಇಲಾಖೆ ಇರಲಿ, ತೋಟಗಾರಿಕೆ ಇರಲಿ, ಕೃಷಿ ಇಲಾಖೆಯಿಂದ ಹಲವಾರು ಯೋಜನೆಗಳ ಸರ್ಕಾರ ಏನಿದೆ ಸಹಾಯಧನದಲ್ಲಿ ಕೆಲಸ ಮಾಡಬೇಕಂತ ಮಾಡಿದ್ದು ಸಹಿತ ನೀವು ತಿಳ್ಕೊಂಡಿರ್ಬೇಕಂತಲ್ಲ ಅಂತ ಅಂತ ತಿಳ್ಕೊಬೇಡಿ. ನಾನೊಂದು ಇಲಾಖೆ ಬೇರೆ, PDO ಅವರೊಂದು ಬೇರೆ, ಕೃಷಿ ಅಧಿಕಾರೊಂದು ಬೇರೆ. ಇವಾಗ ತಮ್ಮೆದುರಿಗೆ ಹೇಳಿದರು ಕೆಲಸ ಮಾಡಿದ್ರೆಲ್ಲ ತಪ್ಪು ಮಾಡಿದ್ರೆ ಸರ್ಕಾರಕ್ಕೆ ಜಮಾ ಮಾಡಬೇಕಂತೇಳಿ. ನಾವು ಮೇಲೋಡು ಕುರ್ಚಿ ಕುಂತಿದ್ದವ್ರು ನಾವೆಲ್ಲ ಒಂದಂತಲ್ಲ, ನಾವು ನೀವೆಲ್ಲ ಒಂದೇ. ಆದ್ರೆ ಇವ್ರು ಮಾಡಿದ ತಪ್ಪನ್ನು ಇವ್ರು ಕಂಡು ಹಿಡ್ತಾರೆ, ಇವ್ರು ಸಜೆಷನ್ ಕೊಟ್ಟಿದ್ದಂತ ನಾವು ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ. ಆ ದಿಶೆಯಲ್ಲಿ ತಾವು ಸಹಿತ ಭಾಗಿಯಾಗಬೇಕು. ಅವ್ರು ಹೇಳಿದರು ಇಂಥ ನ್ಯೂನತೆ ಇದೆ, ಇವತ್ತು ಹೆಚ್ಚುವರಿ ಸಂಬಳ ತೆಗೆದಿದ್ದಾರೆ ಅಂತೇಳಿ. ತಾವು ಸಹಿತ ಒಬ್ಬ ನೀವು ಊರಿನ ಗಣ್ಯ ವ್ಯಕ್ತಿಗಳು ಇರ್ತೀರಿ. ನಿಮ್ಮ ಊರಿಗೆ ಬಂದಂಥ ಹಣ ಸದುಪಯೋಗ ಆಗಿರ್ಬೇಕು. ಇವತ್ತು ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಿದಾರಪ್ಪ ಅಂದ್ರೆ 1 ಲಕ್ಷ ಸರಿಯಾಗಿ ಮಾಡಿದ್ದಾರೆ ಇವರು. ಅದು ಲೆಕ್ಕ ಮಾಡೋಕ್ಕೆ ಬೇರೆ ಬೇರೆ ಇರ್ತೈತಿ. ಅದು ಮಾಡಿ ಅಟ್ಲೀಸ್ಟ್ 90% ಕೆಲಸ ಮಾಡಿರ್ಬೇಕು. ರೋಡ್ ಆಗ್ಲಾರ್ದನ್ನ ರೋಡಿನ ಬಿಲ್ ತೆಗಿತಾರೆ. ನೀವು ಓದಿರೋ ಇರ್ತೋತನ ನಿಮ್ಮ ಊರಾಗ ಎಷ್ಟೆಷ್ಟೆಲ್ಲ ಕೆಲಸ ಮಾಡಿದಾರೆ, ಎಷ್ಟೆಷ್ಟು ಸಂಬಳ ಕೊಟ್ಟಿದ್ದೀವಿ. ಸಂಬಳ ಕೊಟ್ಟಿದ್ರೆ ಮುಖ್ಯವಾಗಿ ಕೆಲಸ ಆಗಿರ್ಬೇಕು. ಕೆಲಸ ಆಗಿಲ್ಲಲ್ಲಪ್ಪ ಅಂದ್ರೆ ನೀವು ಸಭೆಲ್ಲ ಅಂದ್ರೆ ಬಹಳ ಜನ ಭಾಗಿಯಾಗಬೇಕು. ಕೆಲವು ಜನ ಯಾರು ರೋಡ್ ಎಲ್ಲಿದೆ ಆ ವರ್ಗಲ್ಲಿ ಎಷ್ಟು ಜನ ಗೊತ್ತಿರಂಗಿಲ್ಲ. ಆ ಏರಿಯಾದ ಜನ ಬಂದಿದ್ದಾರಪ್ಪ ಅಂದ್ರೆ ಇಲ್ಲ ಸರ್ ನಮ್ಮ ಮೂಲದಲ್ಲಿ ರೋಡ್ ಮಾಡಿ ಕರೆಕ್ಟಿ ಇಷ್ಟು ಮಟ್ಟಿಗೆ ಕೆಲಸ ಮಾಡಿಲ್ಲ, ಎಷ್ಟು ಮಾಡಿಲ್ಲ ಅನ್ನೋ ಹೇಳೋದು ಈ ಸಭೆಯಲ್ಲಿ ಹೇಳೋದು. ಸಭೆ ಇರೋದು ಅದು ಎಲ್ಲರಿಗೂ ನಮ್ಮ ಒಬ್ಬರಿಗೆ ಸಮಾಜಲ್ಲ ಸಾಮಾಜಿಕ ನ್ಯಾಯ ಎಲ್ಲರಿಗೂ ಸಿಗಬೇಕಾಗತ್ತೆ. ಕೆಲಸ ಮಾಡಿದ್ದು ಕರೆಕ್ಟ್ ಆಯ್ತು ಇಲ್ಲ ಸುಳ್ಳು ಲೆಕ್ಕಪತ್ರ ಕೊಡ್ತಾರೆ. ಭಾಳಷ್ಟು ನೋಡ್ತೀವಿ, ಪೇಪರಲ್ಲಿ ಟಿವಿಯಲ್ಲಿ ನೋಡ್ತೀವಿ. ಇವತ್ತು ಅವ್ರು ಸ್ಪಷ್ಟವಾಗಿ ಹೇಳಿದರು ಸತ್ತರ್ನು ಸಹಿತ ಬಿಲ್ ತೆಗೆದಾರಂತ. ಅಂಥ ಘಟನೆಗಳು ಆಗಬಾರ್ದು. ಯಾವುದೋ ಕಾಂಗ್ರೆಸ್ ತೊಂದರೆನೋ ಅಥವಾ ಯಾವುದೋ ಮಿಸ್ಟೇಕ್ ಆಗಿ ಬಡವರು ಕಂಪ್ಯೂಟರ್ ಕುಂತಿರ್ತಾರೆ, ಅವ್ರ ಜೊತೆಗೆ ಗೊತ್ತಿರೋಲ್ಲ, ಎಂಟ್ರಿ ಆಗಿಬಿಟ್ಟಿರ್ತೈತೆ. ಹಂಗೆಲ್ಲ ಆಗಬಾರ್ದು ಅನ್ನೋದಕ್ಕಿಂತ ಸರ್ಕಾರ ಏನು ಮಾಡ್ತೀವಿ ಇದೊಂದು ಗ್ರಾಮ ಸಭೆ ಇದ್ದಿರ್ತೈತಿ. ಇವತ್ತು ನಾನೊಂದು ಬೇರೆ ಇಲಾಖೆಯಿಂದ ಬಂದಿದ್ದೀನಿ. ಈಗ ನನ್ನ ಇಲಾಖೆಗೆ ಅವರು ಬರ್ತಾರೆ. ನನ್ನ ಇಲಾಖೆ ಬಂದ ನನ್ನ ಇಲಾಖೆಯಲ್ಲಿ ಏನು ಕೆಲಸ ಆಗಿರುತ್ತೆ ಅದರಲ್ಲಿ ತಪ್ಪು ಇದ್ದರೆ ಅವ್ರೇನು ಅಧಿಕಾರಿಗಳ ಹತ್ರ ಅವ್ರು ಬಂದು ಸಲಹೆ ಕೊಡ್ತಾರೆ. ನಾವು ನಮ್ಮ ನಮ್ಮ ಇಲಾಖೆದಾರ ನಾವು ಅವ್ರು ಹೇಳಿರಲ್ಲ ಇವತ್ತು ತಪ್ಪಾಗಿದೆ ಹಂಗೆ ಆ ದಿಸೆಯಲ್ಲಿ ಊರಿನ ಸಮಸ್ಯೆ ಜನ ನಿಮ್ಮ ಊರು ಅಭಿವೃದ್ಧಿ ಮಾಡೋಕ್ಕೆ ಭಾಳಷ್ಟು ಅವಕಾಶ ಇರುತ್ತೆ. ಬರೀ ಇಷ್ಟು ದುಡ್ಡು ಅಂತಲ್ಲ, ನೀವು ಕ್ರಿಯಾ ಯೋಜನೆ ಮಾಡ್ಬೇಕು. ಪ್ರತಿ ವರ್ಷ ಮುಂದೆ ವರ್ಷ ಏನಾಗಿ ಕೆಲಸ ಆಗಬೇಕು. ಇವಾಗ ನೀವು ಸಲಹೆ ಕೊಟ್ಟರೆ ನಮ್ಮಲ್ಲಿ ಹಿಂಗೆ ಆಗಬೇಕು, ನಮ್ಮಲ್ಲಿ ಮಾಡಬೇಕು, ನಮ್ಮಲ್ಲಿ ಕೃಷಿ ಹೊಂಡ ಆಗಬೇಕು, ತೋಟಗಾರಿಕೆ ಸಹಾಯ ಬೇಕು. ಅದಕ್ಕೆಲ್ಲ ಸರ್ಕಾರ ಯಾಕಂದರೆ 3 ದಿನಗಳೊಳಗೆ ಉದ್ಯೋಗ ಕೊಡಬೇಕಂತ ಐತಿ. ಯಾಕಂದ್ರೆ ಗ್ರಾಮೀಣ ಜನ
ಉದ್ಯೋಗಿಗಳ ಸಂಬಂಧ ಏನು ಮಾಡ್ತಾರೆ ವಲಸೆ ಹೋಗ್ತಾರೆ. ಅಲ್ಲಿ ಹೋಗ್ಬಾರ್ದು ಅದೇ ಸಂಬಳ ಇಲ್ಲಿ ಕೊಡ್ತಾರೆ ನಿಮಗೆ. ಕನಿಷ್ಠ ಒಂದು 100 ದಿನದ ನಿಮಗೆ ಕೆಲಸ ಕೊಡ್ತಾರೆ. ಆ ಕೆಲಸ ಸರ್ಕಾರದ ಒಂದು ಮಾನದಂಡ ಇರ್ತದೆ, ಇಷ್ಟು ಅಮೌಂಟ್ ವೇತನ ಕೊಡ್ಬೇಕಂತಿರುತ್ತೆ. ಹಂಗೆ ಎಲ್ಲರಿಗೂ ಉದ್ಯೋಗ ಸಿಗುತ್ತೆ. ಉದ್ಯೋಗ ಸಿಗಬೇಕಪ್ಪ ಅಂದ್ರೆ ಉದ್ಯೋಗ ಸೃಷ್ಟಿ ಮಾಡಬೇಕು. ಉದ್ಯೋಗ ಸೃಷ್ಟಿ ಮಾಡಬೇಕಂದ್ರೆ ನೀವು ಹೇಳೋದು ಸರ್ ನಮ್ದು ಏನು ಕೆಲಸ ಐತೆ ನಿಮ್ಮ ಇದನ್ನು ಪ್ರಕಾರ ಕಂಪ್ಯೂಟರ್ ಒಳಗೆ ಅಪ್ಲೋಡ್ ಮಾಡ್ತಾರೆ. ಅದಕ್ಕೆ ಅನುಮೋದನೆ ಸಿಗುತ್ತೆ. ಮೇಲಾಧಿಕಾರಿಗಳ ಅನುಮೋದನೆ ಸಿಕ್ಕ ತಕ್ಷಣ ಕೆಲಸ ಓದ್ ಕೊಟ್ಟ ತಕ್ಷಣ ಕೆಲಸ ಆಗಿಲ್ಲ. ಈಗ ಈ ವರ್ಷ ಕೊಟ್ಟರಪ್ಪ ಅಂದ್ರೆ ಮುಂದಿನ ವರ್ಷಕ್ಕೆ 2024 25 ಏನು 25 26 ಸಾಲಿಗೆ ಕೆಲಸ ಪ್ರಾರಂಭ. ಅಂದರೆ ನೀವು ಪ್ರತಿ ವರ್ಷ ನೀವು ಏನೇ ಮಾಡಿರಿ, ನಿಮ್ಮ ಶಾಲಾ ಅಭಿವೃದ್ಧಿ ಇರಲಿ, ಗ್ರೌಂಡ್ ಮಾಡೋದಿರಲಿ, ಅಥವಾ ನೀವು ದನ ಕರ ಕಟ್ಟಕ್ಕೊಂದು ಶೆಡ್ ನಿರ್ಮಾಣ ಮಾಡೋದಾಗಲಿ, ಭಾಳಷ್ಟು ಸರ್ಕಾರದ ಯೋಜನೆಗಳದಾವ. ಅವನ್ನ ಉಪಯೋಗ ಆಗ್ಬೇಕಂದ್ರೆ ನೀವು ಕೈ ಜೋಡಿಸ್ಬೇಕು. ಕೈ ಜೋಡಿಸೋದಲ್ಲ, ಏನು ಕೈಯಲ್ಲಿ ಏನು ತಪ್ಪಾಯಿತು ಅದನ್ನು ಕಂಡುಹಿಡಿಬೇಕು. ಲೆಕ್ಕ ಗೊತ್ತಿಸೋದಕ್ಕೆ ಇರ್ತಾರೆ, ಲೆಕ್ಕ ಹೇಳ್ತಾರೆ. ನಿಮ್ಗೆ ಲೆಕ್ಕ ಗೊತ್ತಿರಂಗಿಲ್ಲ ಸರ್, ನೀವು ಹೇಳ್ತೀರಿ, ಅವ್ರು ಲೆಕ್ಕ ನಿಮ್ಗೆ ಮಾಡ್ತಾರೆ. ಲೆಕ್ಕ ಮಾಡ್ತಾರೆ, ಇಷ್ಟು ಐತಿ, ಇದು ಕರೆಕ್ಟ್ ಐತಿ ಅಂತ ಮಾಡ್ತಾರೆ. ಹಂಗೆ ಆ ದಿಸೆಯಲ್ಲಿ ತಾವೆಲ್ಲ ಭಾಗಿಯಾಗಬೇಕು. ಇವತ್ತು ಇದರಲ್ಲಿ ಏನೋ ಇಷ್ಟೆಲ್ಲ ಕೆಲಸ ಮಾಡಿದಾರೆ, ತಾವೆಲ್ಲ ಹೇಳ್ಬೇಕು. ಇದರಲ್ಲಿ ಯಾವ್ದಾದ್ರು ನ್ಯೂನ್ಯತೆ ಮತ್ತು ಅವ್ರು ಕಂಡು ಕರಲಾರ್ದು ನೀವೇನಾದ್ರು ಕಂಡು ಬಂದಿದ್ರೆ ಹಿರಿಯರ ಇದು ಯಾವಾಗಾದ್ರು ತಪ್ಪಿದೆನಾ ಸುಳ್ಳಿದೆನಾ ಏನಾದರೂ ಹೇಳ್ತೀರಾ? ಇನ್ನೂ ಏನಾದರೂ ಕೆಲಸ ಆಗಬೇಕು ಆಗಿಲ್ಲ ಅದ್ರ ಬಗ್ಗೆ ತಾವು ಹೇಳ್ಬೇಕು. ಅಬ್ಜೆಕ್ಷನ್ ಮಾಡಿ ಇಲ್ಲಪ್ಪ ಇನ್ನೂ ಇಷ್ಟೆಲ್ಲ ಚೇಂಜಸ್ ಆಗ್ಬೇಕಂತೇಳಿ ನೀವೆಲ್ಲ ಬಂದಿರಿ. ಇದ್ರ ಬಗ್ಗೆ ತಮಗೇನಾದರೂ ಆಕ್ಷೇಪಣೆ ಇದ್ರೆ ಹೇಳ್ಬೋದು. ನೀವು ಅಲ್ಲಿ ಯಾರಿಗೂ ಪ್ರಶ್ನೆ ಇಲ್ಲ, ನಮಗೆ ಇಲ್ಲ, ನೀವು ಏನಾದರೂ ಇದ್ರೊಳಗೆ ಆಗ್ಬೇಕು ಕೆಲಸ ಇಲ್ಲ ಅಂದ್ರೆ ಆಮೇಲೆ ನೀವು ಕೈ ಜೋಡಿಸ್ಬಿಟ್ಟಿರೋ ಅವಾಗೆಲ್ಲ ಎಲ್ಲ ವಿಷಯಗಳ ಬಗ್ಗೆ ಗೊತ್ತಿರಬೇಕು. ಮೊನ್ನೆ ಅಧ್ಯಕ್ಷರು ಬರಬೇಕಾಗಿತ್ತು, ಬಂದಿಲ್ಲ. ಬರಬೇಕಾಗಿತ್ತು, ಅವೆಲ್ಲ ಭಾಗಿಯಾಗಬೇಕು. ಇಂಥವು ಅಟ್ಲೀಸ್ಟ್ ದಿನ ಬರಲಿಕ್ಕೆ ಅಷ್ಟು ಹೊತ್ತು. ಇವತ್ತು ಲೆಕ್ಕ ಪರಿಶೋಧನೆ ಐತಪ್ಪ ಅಂದ್ರೆ ಇವತ್ತು ಎಲ್ಲರೂ ಹಾಜರಿರಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಹಾಜರಿರಿ. ಇದ್ರ ಬಗ್ಗೆ ಏನಾದರೂ ಉನ್ನತರದ್ದು ಹೇಳ್ರಿ ಅಂತ ಹೇಳುತ್ತಾ, ಇನ್ನು ಮುಂದಿನ ಬರುವ ದಿನಗಳಲ್ಲಿ ಸಹಿತ ಹೆಚ್ಚಿನ ಕೆಲಸಗಳನ್ನು ತಗೊಳ್ರಿ. ನಿಮ್ಗೆ ಇಷ್ಟೆಲ್ಲ ಅವರು ಸಲಹೆ ಕೊಡ್ತಾರೆ. ಅಧಿಕಾರಿಗಳು ಭಾಳಷ್ಟು ಜನ ಇದ್ದಾರೆ. ನೀವು ಸಲಹೆ ಕೊಡ್ತಾರೆ, ಏನು ಮಾಡಬೇಕು ಏನಿಲ್ಲ ಅಂತೇಳಿ. ನಿಮ್ಮ ಊರು ಅಭಿವೃದ್ಧಿ ಆಗಬೇಕು. ಮಾಡ್ತೀರಿ? ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದ. ಇಂದಿನ ಸಭೆಗೆ ಮಾನ್ಯ ಅಧ್ಯಕ್ಷತೆ ವಹಿಸಿರುವಂಥ ಎಸ್ ಅಂಬಿ ಸಾಹೇಬರಿಗೆ ಈ ಒಂದು ಸಭೆಗೆ ಉದ್ದೇಶಿಸಿ ಮಾತಾಡಿದ ಅಭಿವೃದ್ಧಿಪಡಿಸಬೇಕು ಗ್ರಾಮದಲ್ಲಿ ಮತ್ತು ಹೆಚ್ಚಿನ ಮುಂದಿನ ವರ್ಷದ ಕ್ರಿಯಾದಲ್ಲಿ ಕಾಮಗಾರಿಗಳು ಹಾಗೂ ಮಾನವ ದಿನವನ್ನು ಹಾಗೂ ಇನ್ನಿತರ ಕೆಲಸ ಕಾರ್ಯಗಳನ್ನು ಮಾಡುವಂತೆ ಸಲಹೆ ಕೊಟ್ಟಿದ್ದ ಅಧ್ಯಕ್ಷರಿಗೆ ತುಂಬ ಹೃದಯ ಧನ್ಯವಾದಗಳು. ಹಾಗೂ ನಮ್ಮ ಗ್ರಾಮ ಸಭೆಗೆ ಈ ಒಂದು ಸಭೆಗೆ ಎಲ್ಲರೂ ಆಗಮಿಸಿದ್ದಕ್ಕೆ ಈ ಒಂದು ಸಭೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದಗಳು.